ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಹೆಮ್ಮೆಟ್ಕರ ಅನೇಕ ಯುವ ಪ್ರತಿಭೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನು ಮಾಡ್ತಾರೆ. ಈ ಬಾರಿ ಹರೀಶ್ ನಾಯಕ್ ಲೋಹಿತ್ ಅವರಿಗೆ ಒಂದು ಉತ್ತಮವಾದಂತಹ ದಾಳಿ, ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ರೈಟ್ ಕಾರ್ನರ್ ಇದ್ದಂತಹ ಅನುಭವಿ ಆಟಗಾರ ಹರೀಶ್ ನಾಯಕ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಶ್ರೀರಾಮ್ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡರ್ಗೆ ವಾಪಸ್ ಆದ್ರೆ ಈ ಬಾರಿ ರೈಡ್ನಲ್ಲಿ ಸ್ಟಾರ್ ರೈಡರ್ ಕಿರಣ್ ಕ್ಯಾಮೆರಾ ಬಂದಿದ್ದ ಇಲ್ಲಿ 6 ಅಟ್ಕೆ ನಡುವೆ ಸುಮ್ಮನೆ ಇರೋ ಕೊಡ ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡದ ನಾಯಕರೇ ನಿಮಗಿದು ದ್ವಿತೀಯ ಕರೆ. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ರೈಟ್ ಕಾರ್ನರ್ ಇಂದ ಅದ್ಭುತವಾದಂತಹ ಡಬಲ್ ಆಂಕಲ್ ಹೋಲ್ಡ್. ಬೈಲಾಂಜಿರೆ ತಂಡದ ರೈಟ್ ಕಾರ್ನರ್ ಇದ್ದ ತಾಟ್ಕಲಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ರೈಟ್ ಅಲ್ಲಿ ಬೈಲಾಂಜಿರೆ ತಂಡದ ಜರ್ಸಿ ನಂಬರ್ 03 ಹರೀಶ್ ಉತ್ತಮವಾದಂತಹ ಟ್ಯಾಕಲ್. ಹರೀಶ್ ರವರನ್ನ ಟ್ಯಾಕಲ್ ಮಾಡಿದ್ರು. ಹರೀಶ್ ನಾಯಕ್ ರವರು ಅಂಕಣವನ್ನ ಮತ್ತೆ ಸೇರ್ಕೊಂಡಿದ್ದಾರೆ. ಹರೀಶ್ ನಾಯಕ್ ರವರು ಸೂಪರ್ ರೈಡ್ ಮಾಡಿದ್ರೆ ಯಲ್ಲಪ್ಪ ಹಾಗೂ ಪ್ರವೀಣ್ ರವರಿಂದ ತಲಾ 501 ರೂಪಾಯಿಗಳ ವಿಶೇಷವಾದ ಬಹುಮಾನ ಇದೆ. ಒಟ್ಟಿನಲ್ಲಿ 1000 ವಿಶೇಷ ಬಹುಮಾನ. ರೈಟ್ ನಲ್ಲಿ ಶ್ರೀರಾಮ್ ದೊಡ್ಡಬಳ್ಳಾಪುರ ಅಸೋಸಿಯೇಷನ್ ತಂಡದ ಸ್ಟಾರ್ ರೈಡರ್. 6 ಅಟ್ಕೆ ನಡುವೆ ಸಾಕಷ್ಟು ವೇಗದ ದಾಳಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್, ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ರೈಟ್ ನಲ್ಲಿ ಬೈಲಾಂಜನ ತಂಡದ ಸ್ಟಾರ್ ರೈಡರ್ ಕಿರಣ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸಿರುವಂತಹ ಒಂದು ಅನುಭವದೊಂದಿಗೆ ದಾಳಿಯನ್ನು ಇಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ಯಾವುದೇ ಅಂಕ ಇಲ್ಲ, ಎಂಟಿ ರೈಡರ್ಗೆ ವಾಪಸ್ ಆದ್ರು. ರೈಟ್ ನಲ್ಲಿ ಮಹೇಶ್ ದೊಡ್ಡಬಳ್ಳಾಪುರ ತಂಡದ ಯುವ ಪ್ರತಿಭೆ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಕಾದೊಡ್ಬೇಕಾಗಿದೆ ಮಹೇಶ್ ರವರು ಯಾವ ರೀತಿಯಾಗಿ ಒಂದು ಬೈಲಾಂಜನೆಯ ತಂಡದ ಡಿಫೆನ್ಸ್ ವಿಭಾಗವನ್ನು ಭೇದಿಸಿಕೊಂಡು ಅಂಕವನ್ನು ಪಡಿತಾರೆ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಡಿಫೆನ್ಸ್ ವಿಭಾಗದಲ್ಲಿ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ. ಮತ್ತೊಮ್ಮೆ ದಾಳಿಯಲ್ಲಿ ಬೈಲಾಂಜನೆಯ ತಂಡದ ಕಿರಣ್. ದೊಡ್ಡಬಳ್ಳಾಪುರದ 6 ಅಟ್ಕೆ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಹಳೆ ಹುಲಿ ಹರೀಶ್ ನಾಯಕ್ ರವರಿದ್ದಾರೆ. ಸ್ಟಾರ್ ರೈಡರ್ ಕಿರಣ್ ರವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಂಡದ ಆಟಗಾರರು ದೊಡ್ಡ ಬೇಟೆಯನ್ನು ಆಡಿದ್ದಾರೆ. ಇಲ್ಲಿ ದೊಡ್ಡಬಳ್ಳಾಪುರ ತಂಡದ ಆಟಗಾರರು. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಮೂರು ಎರಡರೊಂದಿಗೆ ಪಂದ್ಯ. 1 ಅಂಕದ ಮುನ್ನಡೆಯಲ್ಲಿರುವಂತಹ ಬೈಲಾಂಜನೆಯ. ರೈಟ್ ನಲ್ಲಿ ಹರೀಶ್
ದೊಡ್ಡಬಳ್ಳಾಪುರ ಅಮೆಚೂರ್ ಅಸೋಸಿಯೇಷನ್ ತಂಡದ ತರಬೇತುದಾರರಾಗಿರುವಂತಹ ಮನೋಹರ್ ಆಗಮಿಸಿದ್ದಾರೆ. ರೈಟ್ ನಲ್ಲಿ ಮೇಲಾಂಚನೆ ತಂಡದ ಜರ್ಸಿ ನಂಬರ್ 07 7 ಆಟಗಾರರು ದೊಡ್ಡಬಳ್ಳಾಪುರ ಅಂಕಣದಲ್ಲಿ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಮಹೇಶ್ ಮಹೇಶ್ ಅವರು ಕೂಡ ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತೆ ಹೆಮ್ಮೆ ಆಟಗಾರ, ಸ್ಥಳೀಯ ಪ್ರತಿಭೆ. ಅನೇಕ ಕಬಡ್ಡಿ ಆಟಗಾರ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೂಡ ಅನೇಕ ಸಾಧನೆಗಳನ್ನ ಮಾಡಿರುವಂತಹ ಆಟಗಾರ ನಮಗೆ ಸಿಗ್ತಾರೆ. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಹರೀಶ್ ಅವರು ರೈಡ್ ಮಾಡಿದ್ರೆ ಯಾರು ಬಹುಮಾನ ಘೋಷಿಸಿದ್ರೆ ರೈಡ್ ಮಾಡ್ತಾರೆ, ದಾಳಿಗೆ ಹೋದ್ರೇನೆ ಬಹುಮಾನ ಘೋಷಿಸ್ಬಿಡಿ. ಮಹೇಶ್ ಅವರಿಂದ ಬಂದಂತಹ ಒಂದು ಅದ್ಭುತವಾದಂತಹ ಟ್ಯಾಕಲ್, ಬಲಿಷ್ಠವಾಗಿರುವಂತಹ ಬಯಲಾಂಜನೇಯ ತಂಡಕ್ಕೆ ದೊಡ್ಡಬಳ್ಳಾಪುರ ತಂಡದ ಆಟಗಾರರು ಟಕ್ಕರ್ ಅನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರೆಡ್ ಅಲ್ಲಿ ನಹೀಮ್, ನಾಲ್ಕು ಡಿಫೆನ್ಸ್ ನಡುವೆ ಯಾವುದೇ ಅಂಕಲ್ಲ. ಲೋಹಿತ್ ಬೈಲಾಂಜಿನ ತಂಡ ಯುವ ಆಟಗಾರ, ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಬೈಲಾಂಜಿನ ತಂಡದ ಹೆಮ್ಮೆ ಆಟಗಾರ. ಜಾರ್ಖಂಡ್ ನಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಹೆಮ್ಮೆ ಆಟಗಾರ. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಶ್ರೀರಾಮ್ ಅದ್ಭುತವಾದಂತಹ ಒಂದು ಪಾದಗಳ ಚಲನೆಯೊಂದಿಗೆ ಈ ಬಾರಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ದೊಡ್ಡಬಳ್ಳಾಪುರ ತಂಡಕ್ಕೆ. ಅತ್ಯಂತ ರೋಚಕವಾದ ಪಂದ್ಯ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಉತ್ಸರವಳ್ಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಬಣ್ಣವನ್ನು ಬದಲಿಸ್ತಾ ಇರ್ತಾರೆ, ಕಬಡ್ಡಿ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಫಲಿತಾಂಶವನ್ನು ಬದಲಿಸ್ತಾ ಇರುತ್ತೆ. ಈ ಬಾರಿ ಲೋಹಿತ್ ರೈಟ್ ಕವರ್ ಭಾಗದಿಂದ ಬಂದಂತಹ ಒಂದು ಅದ್ಭುತವಾದಂತಹ ಬ್ಲಾಕ್. ದಾಳಿಯಲ್ಲಿ ಶ್ರೀರಾಮ್ ಸೂಪರ್ ಟೆಕಲ್ ಆಗಿರುವ ಸಂದರ್ಭ. 6-3 ಅಂಕದ ಮುನ್ನಡೆಯಲ್ಲಿ ದೊಡ್ಡಬಳ್ಳಾಪುರ. ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಒಂದು ಅಂಕದ ಸೇರ್ಪಡೆ ಆಗ್ತಾದ ಬೈಲಾಂಜನೇಯ ತಂಡಕ್ಕೆ. ಸೂಪರ್ ಟೆಕಲ್ ಆಗಿರುವ ಸಂದರ್ಭ. ದಾಳಿಯಲ್ಲಿ ಶ್ರೀರಾಮ್ 2 ಆಟಗಾರ ನಡುವೆ ಕಾತೊಡಬೇಕಾಗಿದೆ. ಸೂಪರ್ ಟೆಕಲ್ ಕೂಡ ಆಗಿರುವ ಸಂದರ್ಭ. ಸಾಕಷ್ಟು ವೇಗದ ದಾಳಿಯಲ್ಲಿ ಸಂಘಟಿಸಿಕೊಳ್ತಾ ಇದ್ರು. ದ್ವಿತೀಯಾರ್ಧದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ಬೈಲಾಂಜನೇಯ ತಂಡದ ಸ್ಟಾರ್ ರೈಡರ್ ಕಿರಣ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿ ಕೂಡ ಕಾರ್ಯನಿರ್ವಹಿಸಿರುವಂತಹ ಅನುಭವಿ ಯುವ ಪ್ರತಿಭೆ. ಯಾವುದೇ ಅಂಕದಲ್ಲಿ ಒಂದು ಎಂಟ್ರಿ ಆಡೋದಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ದೊಡ್ಡಬಳ್ಳಾಪುರ ತಂಡದ ಆಟಗಾರ ಡಿಫೆನ್ಸ್ ವಿಭಾಗ
ಅತ್ಯಂತ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಶ್ರೀಯುತ ಹರೀಶ್ ನಾಯ್ಕ್ ರವರ ಒಂದು ನಾಯಕತ್ವದಲ್ಲಿ ಹರೀಶ್ ನಾಯ್ಕ್ ಅವರು ರೈಡ್ ಮಾಡ್ಬೇಕಂತ ಆಗ್ಲಿಂದ ನಮ್ಮ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಾ ಇದ್ರು. ಆದ್ರೆ ಅವರು ಉತ್ತಮವಾದಂತಹ ದಾಳಿ 2+2 4 ಪಾಯಿಂಟ್ ದೊಡ್ಡಬಳ್ಳಾಪುರ ಕಬಡ್ಡಿ ಅಸೋಸಿಯೇಷನ್ ಇದರೊಂದಿಗೆ ನಿಂತ್ಕೊಂಡು ಲೀಡ್ ಮಾಡ್ತೀವಿ, ಯುವಕರು ಆಡ್ತಾರೆ ಅಂತ ಅವ್ರು ಮಾತನ್ನ ಹೇಳ್ತಾ ಇದಾರೆ. ಕಾದ್ ನೋಡೋಣ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. 11-4 ರೈಡ್ ನಲ್ಲಿ ಬೈಲಾಂಜನೇಯ ತಂಡದ ಕಿರಣ್ ಸ್ಟಾರ್ ರೈಡರ್ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಹಾಕಬೇಕಾಗಿ ಪ್ರಯತ್ನ. ಯಾವುದೇ ಆಕಾರ ದೊಡ್ಡಬಳ್ಳಾಪುರ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ತರಬೇತುದಾರಾಗಿ ಮಂಜಣ್ಣ ಅವರು ಯಾಕೋ ಕೈ ಕಟ್ಟಿ ಮೂಕ ಸ್ಮಿತರಾಗಿ ಬಂದವರು ವೀಕ್ಷಿಸ್ತಾ ಇದ್ದಾರೆ. ಅವ್ರು ಸೈಲೆಂಟ್ ಆಗಿದ್ದಾರೆ. ಮ್ಯಾಚ್ ಮುಗಿದ್ಮೇಲೆ ನೋಡೋಣ ಏನ್ ಹೇಳ್ತಾರೆ ಅಂತ. ರೈಡ್ ನಲ್ಲಿ ಶ್ರೀರಾಮ್ ಸಮಯವನ್ನು ವ್ಯರ್ಥ ಮಾಡುವಂತ ಇಲ್ಲ ಪ್ರಯತ್ನ. Third ride, it's a do or die. What a beautiful tackle. ಒಂದು ಬೋನಸ್ ಅಂಕವನ್ನು ಪಡೆಯುವಲ್ಲಿ ದಾಳಿಗಾರ ಯಶಸ್ವಿಯಾದರೆ ಲೆಫ್ಟ್ ಇನ್ನ ಜಾಗದಲ್ಲಿದ್ದಂತ ಆಟಗಾರ ಶ್ರೀರಾಮ್ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಮಹೇಶ್ ದೊಡ್ಡಬಳ್ಳಾಪುರ ತಾಲೂಕಿನ ಹೆಮ್ಮೆಯ ಆಟಗಾರ. 6 ಆಟಗಾರ ನಡುವೆ ಈ ಬಾರಿ ಬೈಲಾಂಜನೇಯ ತಂಡ ಆಟಗಾರರಿಂದ ಬೇಡವಾದಂತಹ ಹಿಡಿತ. ನಿಜವಾಗ್ಲೂ ಬೈಲಾಂಜನೇಯ ತಂಡದ ಆಟಗಾರರಿಗೆ ನಮ್ಮ ಹಳೆ ಹುಲಿ ಹರೀಶ್ ನಾಯ್ಕ್ ಅವರು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಅದ್ಭುತವಾಗಿ ಅವರ ಒಂದು ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ. ಬೈಲಾಂಜನೇಯ ತಂಡದ ಹರೀಶ್ ಸಾಕಷ್ಟು ವೇಗದ ಒಂದು ಪಾಠಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿದ್ರು. ಯಾವುದೇ ಅಂಕ ಇಲ್ಲ. ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ರೈಡ್ ನಲ್ಲಿ ಐಬರ ಡಿಫೆನ್ಸ್ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ದಾಳಿಯಲ್ಲಿ ಕಿರಣ್ 13-5 ದೊಡ್ಡಬಳ್ಳಾಪುರ ತಂಡದ ಪರವಾಗಿ ಸಾಕಷ್ಟು ವೇಗದ ದಾಳಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 13-6 13-6 in favor of ದೊಡ್ಡಬಳ್ಳಾಪುರ. ರೈಟ್ ಅಲ್ಲಿ ಮಹೇಶ್ ದೊಡ್ಡಬಳ್ಳಾಪುರ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಲೆಫ್ಟ್ ಕವರ್ ಭಾಗದಿಂದ ಪ್ರಯತ್ನ ಮತ್ತು ಆ ಸಂದರ್ಭದಲ್ಲಿ ವೇದಿಸಿಕೊಂಡು ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನ ನಡೆಸಿದ್ರು. ವಾಟ್ ಅ ಬ್ಯೂಟಿಫುಲ್ ಜಂಪ್. ಜಿಂಕೆಯ ಜಿಗಿತದೊಂದಿಗೆ ಪಂದ್ಯದ ಗತಿಯನ್ನು ಬದಲಿಸಿಕೊಳ್ಳುವ ನಿಟ್ಟಿನಲ್ಲಿ ಬೈಲಾಂಜನೇಯ ತಂಡ. ಇದರೊಂದಿಗೆ ಸ್ಕೋರ್ 13-8 13-8 in favor of ದೊಡ್ಡಬಳ್ಳಾಪುರ. ರೈಟ್ ನಲ್ಲಿ ಶ್ರೀರಾಮ್. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-8 ದೊಡ್ಡಬಳ್ಳಾಪುರ ತಂಡ ಪರವಾಗಿ. ಕರ್ನಾಟಕ 13-8 ದೊಡ್ಡಬಳ್ಳಾಪುರ ತಂಡದ ಪರವಾಗಿ. ರೈಟ್ ನಲ್ಲಿ ಸ್ಟಾರ್ ರೈಡರ್ ಕಿರಣ್. ಈ ಬಾರಿ ಹರೀಶ್ 10. ಈ ಕ್ಯಾಚ್ ಆಯ್ತಲ್ಲ. ದಾಳಿಯಲ್ಲಿ ಶ್ರೀರಾಮ್. ಟೀಮ್ ಕ್ಯಾಪ್ಟನ್ ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-10 ಸಾಕಷ್ಟು ವೇಗದ ದಾಳಿಯಾಗಿತ್ತು. ಇಲ್ಲಿ ರೈಡ್ ಔಟ್. 13-11. ನಾನು ಆಗ್ಲೇ ಹೇಳಿದೆ ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗೋದು ಅಂತ. ಒಂದು ಲಾಂಛನೆ ದಾಳಿಯಲ್ಲಿ ದೊಡ್ಡಬಳ್ಳಾಪುರ ತಂಡದ ಸ್ಟಾರ್ ರೈಡರ್
7 ಆಟಗಾರರ ನಡುವೆ ಕ್ಷಣಾರ್ಧದಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಿಕೊಂಡಿರುವಂತಹ ಬಯಲಾಂಜನೆ. 2 ತಂಡದ ನಾಯಕರೇ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Both team captain last 3 minutes to go. 14-13 in favor of ಬಯಲಾಂಜನೆ. ಆಗಲೇ ಹೇಳಿದೆ ಉಸಿರು ಬಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ಕೂಡ ಪಂದ್ಯವನ್ನು ಬದಲಿಸಿಕೊಳ್ತಾ ಇರುತ್ತೆ, ಅದೇ ರೀತಿ ಕಬಡ್ಡಿಯು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ತನ್ನ ಫಲಿತಾಂಶವನ್ನು ಬದಲಿಸಿಕೊಳ್ತಾ ಇರುತ್ತೆ. ನಮ್ಮ ಹರೀಶ್ ನಾಯ್ಕ್ ರವರು ಯಾಕೆ ಸಬ್ಜೆಕ್ಟ್ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. 15-13 2 ಅಂಕದ ಮುನ್ನಡೆಯಲ್ಲಿ ಬಯಲಾಂಜನೇಯ. ಮಹೇಶ್ ರವರು ಸೂಪರ್ ರೈಡ್ ಮಾಡಿದ್ರೆ ಎಲ್ಲಪ್ಪ ಅವರಿಗೆ 500 ರೂಪಾಯಿಗಳ ವಿಶೇಷವಾದ ಬಹುಮಾನ ಇದೆ. ಕಾದೋಡ 7 ಆಟಗಾರರು ಸಾಕಷ್ಟು ವೇಗವಾಗಿ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಮಹೇಶ್ ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕಲ್ಕೆರೆ. 2 ತಂಡದ ನಾಯಕರಿಗೆ ನಿಮಗೆ ಅಂತಿಮ ಅಂಕ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-13 ಕೇವಲ 2 ಅಂಕದ ಮುನ್ನಡೆಯಲ್ಲಿ ಬಯಲಾಂಜನೇಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ಅನುಭವಿ ಆಟಗಾರ ಹರೀಶ್ ನಾಯ್ಕ್ ಅವರು ಅಂಕಣದ ಹೊರಗಡೆ ಇರುವಂತಹ ತಂಡಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಅವರ ರಣನೀತಿಯಲ್ಲಿ ಇದುವರೆಗೆ ಬಹಳ ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ರು. 15-13 in favor of ಬಯಲಾಂಜನೇಯ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. 1 ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ನಿರ್ಣಾಯಕ ದಾಳಿಯಲ್ಲಿ ಶ್ರೀರಾಮ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-13 ಶ್ರೀರಾಮ್ ಅವರು ಕೊಂಚ ಮೈಮರೆತರು. ರೈಟ್ ಕಾರ್ನರ್ ನಲ್ಲಿ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ವೇಗವಾಗಿ ತಮ್ಮ ತಂಡಕ್ಕೆ ವಾಪಸ್ ಹಾಕಬಹುದಿತ್ತು. ಆದ್ರೆ ಲಾಬಿಯಲ್ಲಿ 1 ಸೆಕೆಂಡ್ ಸ್ಟಾಪ್ ಆಗಿರೋದ್ರಿಂದ ಇಲ್ಲಿ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ನೊಂದಿಗೆ 16-13 3 ಅಂಕದ ಮುನ್ನಡೆಯಲ್ಲಿ ಬಯಲಾಂಜನೆ. ಪಂದ್ಯದ ಆರಂಭಿಕ ಹಂತದಿಂದಲೂ ಕೂಡ ದ್ವಿತೀಯಾರ್ಧದ ಕೊನೆಯ ಕ್ಷಣದವರೆಗೂ ಕೂಡ ದೊಡ್ಡಬಳ್ಳಾಪುರ ತಂಡದ ಆಟಗಾರರು ಮುನ್ನಡೆಯಲ್ಲಿದ್ರು. ಆದ್ರೆ ಕೊನೆಯ ಒಂದು 5 ನಿಮಿಷದ ಏನು ಕರೆಯನ್ನು ನೀಡಿದ ಸಂದರ್ಭದಲ್ಲಿ ಬಯಲಾಂಜನೆ ತಂಡದ ಆಟಗಾರ ಕಿರಣ್ ರವರ ಅದ್ಭುತವಾದಂತಹ ಪ್ರದರ್ಶನ ತಂಡ 3 ಅಂಕದ ಮುನ್ನಡೆಯಲ್ಲಿ. ದಾಳಿಯಲ್ಲಿ ಮಹೇಶ್, ಇಲ್ಲಿ ಅದ್ಭುತವಾದಂತಹ ದಾಳಿ. ಆಟಗಾರ ನಿಮ್ಮಲ್ಲಿ ಯಾವುದೇ ರೀತಿಯಾದ ವಾದ ಬೇಡ.